ನಮಸ್ಕಾರ ಸ್ನೇಹಿತರೆ. ಇದು ನಮ್ಮ ಕೋಳಿ ಮನೆ, ತಮಗೆ ಗೊತ್ತೇ ಇದೆ. ಇಲ್ಲೇನು ಕಾಣ್ತಿದೆ ನೋಡಿ, ಈ ಮರಿಗಳಿಗೆ ಈಗಾಗಲೇ 2 ತಿಂಗಳಾಗ್ತಾ ಬಂದಿದೆ. ಅದಲ್ಲದೆ ಇವತ್ತು ನಮ್ಮಲ್ಲಿ ಒಂದಷ್ಟು ಮರಿಗಳು ಜನಿಸಿದ್ದಾವೆ. ಕೋಳಿ ಇಳಿಸ್ತಿದೆ ಗೂಡಿಂದ, ತೋರಿಸ್ತಾ ಹೋಗ್ತೀನಿ ಬನ್ನಿ. ನೋಡಿ, ಇಲ್ಲೇನು ಕಾಣ್ತಿದ್ದೀರಾ, ಈಕೆ ಒಂದಷ್ಟು ಮರಿಗಳಿಗೆ ಜನ್ಮ ನೀಡಿದ್ದಾಳೆ. ಅದರೊಟ್ಟೊಟ್ಟಿಗೆ ತಾವು ಇಲ್ಲಿ ನೋಡಬಹುದು, ಇಲ್ಲಿರುವಂತಹ ಕೋಳಿನೂ ಸಹ ಇವತ್ತು ಮರಿನ ಇಳಿಸ್ತಾ ಇದೆ. 2 ಕೋಳಿಗಳು ಮರಿನ ಇಳಿಸ್ತಾ ಇದೆ. ಮೊದಲಿಗೆ ಇಲ್ಲಿ ನೋಡೋದಾದರೆ ಇದೆಲ್ಲ ನಾಟಿ ಮರಿಗಳು, ನಾಟಿ ಕೋಳಿ ಮರಿಗಳು. ನೋಡ್ತಾ ಹೋಗೋಣ ಯಾವ ರೀತಿ ಎಷ್ಟು ಮರಿ ಮಾಡಿದೆ ಅಂತ ನೋಡ್ತಾ ಹೋಗೋಣ. ತುಂಬ ಖುಷಿ ಆಗುತ್ತೆ ಈ ರೀತಿ ಕೋಳಿ ಮರಿ ಮಾಡಿದಂಥ ಸಂದರ್ಭಗಳಲ್ಲಿ. ಇರಪ್ಪ ನೋಡಿ, 2 ಮೊಟ್ಟೆ ವೇಸ್ಟ್ ಆಗಿದೆ. ಇನ್ನು ಬಹುತೇಕ ಮೊಟ್ಟೆಗಳನ್ನು ಮರಿ ಮಾಡಿದೆ. ತಾವಿಲ್ಲೇನು ಗಮನಿಸ್ಬೋದು, 1 2 3 4 ಮೊಟ್ಟೆ ಮರಿ ಆಗಿಲ್ಲ. ಇನ್ನುಳಿದಂತೆ 1 2 3 4 5 6 7 8 9 10 11 12 13 14 15 ಮರಿಯನ್ನು ಮಾಡಿದೆ ನಮ್ಮ ಕೋಳಿ. ತುಂಬ ಮುದ್ದಾಗಿ ಕಾಣುತ್ತೆ ನೋಡಿ. ಎಷ್ಟು ಖುಷಿ ಅನಿಸುತ್ತೆ ಅಂದರೆ ನೋಡಲಿಕ್ಕೆ. ಜೀವ ಸಂಕುಲದ ಜೊತೆ ಬದುಕಬೇಕಣ್ರಿ, ತುಂಬ ಸಂತೋಷ ಇರುತ್ತೆ. ಅದರೊಟ್ಟೊಟ್ಟಿಗೆ ಇಲ್ಲೊಂದು ಮರಿ ಹೊರಗೆ ಬರ್ತಾ ಇದೆ ನೋಡಿ, ತಾವು ಗಮನಿಸಬಹುದು. ನೋಡಿ, ಇನ್ನೂ ಸಣ್ಣ ಮರಿ. ಈಗ ಕಾಣುತ್ತೆ ನೋಡಿ ಕ್ಲೀನಾಗಿ. ಕೊಕ್ಕೊಡ್ದು ಹೊರಗೆ ಬರೋ ಪ್ರಯತ್ನ ಮಾಡ್ತಾ ಇದೆ. ಇರಲಿ, ಮಾಡಲಿ. ಅದರೊಟ್ಟೊಟ್ಟಿಗೆ ಇನ್ನು ಈ ಕಡೆ ಒಂದು ಕೋಳಿ ಕೂತಿದೆ ಮರಿಗೆ. ಅದಿನ್ನೂ ಮರಿ ಮಾಡಿಲ್ಲ, ಇತ್ತೀಚೆಗೆ ಕೂರಿಸಿರೋವಂಥ ಕೋಳಿ. ನೋಡಿ ಸ್ನೇಹಿತರೆ, ಅದ್ರ ಜೊತೆಗೆ ಇಲ್ಲೇನಿದೆ, ಇದು ಬಹುತೇಕ ಕಡಕ್ನಾಥ್ ಮರಿಗಳು. ಇದರಲ್ಲೂ ನಾಟಿ ಮರಿಗಳಿದ್ದಾವೆ. ಅದ್ರ ಜೊತೆಗೆ ಕಡಕ್ನಾಥ್ ಮೊಟ್ಟೆ ಜಾಸ್ತಿ ಹಾಕಿದ್ವಿ ಇದರಲ್ಲಿ. ಇದನ್ನು ಗಮನಿಸ್ತಾ ಹೋಗೋಣ. ಈ ಕೋಳಿಗಳಿಗೆ ಕುಕ್ಕೋ ಸ್ವಭಾವ ಜಾಸ್ತಿ, ಆದ್ದರಿಂದ ನನಗೂ ಸ್ವಲ್ಪ ಗಾಬರಿ. ಬನ್ನಿ ನೋಡ್ತಾ ಹೋಗೋಣ ಎಷ್ಟು ಮರಿ ಮಾಡಿದೆ ಅಂತ. ನೋಡಿ, ಕುಕ್ಕೋದು ಕೋಪ ಜಾಸ್ತಿ, ಗಮನಿಸ್ಬೋದು ನೀವು ಮರಿಗಳನ್ನು. ಪುಟಾಣಿ ಮರಿಗಳು ನೋಡಿ. ಇಲ್ಲಿ ಎಷ್ಟು ಮೊಟ್ಟೆ ವೇಸ್ಟ್ ಆಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, 1 2 ಇಲ್ಲಿ ನೋಡಿ, 1 ಮೊಟ್ಟೆಯಲ್ಲೇ ಸರಿಯಾಗಿ ಕಾವು ಕೊಡದೆ ಮರಿ ಸಾವನ್ನಪ್ಪಿದೆ. ತಾವು ಗಮನಿಸ್ಬೋದು, ಇದು ಆಲ್ರೆಡಿ ಮರಿಗೆ ಜೀವ ಹೋಗಿದೆ. ಸರಿಯಾದಂತಹ ಕಾವು ಸಿಗದೇ ಇದ್ದಂಥ ಪಕ್ಷದಲ್ಲಿ ಈ ರೀತಿ ಆಗುತ್ತೆ. ಅದನ್ನು ಹೊರತುಪಡಿಸಿ ನೋಡೋದಾದರೆ 1 2 3 4 5 6 7 8 9 10 11 12 13 14 16 ಮರಿಗೆ ಇದು ಜನ್ಮ ಕೊಟ್ಟಿದೆ. ತುಂಬ ಅದ್ಭುತವಾಗಿದ್ದಾವೆ ಈ ಮರಿಗಳನ್ನು. ನಾವು ಹೇಗೆ ಆರೈಕೆ ಮಾಡಬೇಕು ಅಂತ ನೋಡೋದಾದರೆ, ಆದಷ್ಟು ಹೆಚ್ಚು ಕಡಿಮೆ 15ರಿಂದ 1 ತಿಂಗಳ ಕಾಲ ಇವನ್ನು ಬೆಚ್ಚಗಿರುವಂತಹ ಜಾಗದಲ್ಲಿಟ್ಟು ಆರೈಕೆ ಮಾಡಬೇಕಾಗತ್ತೆ. ಮತ್ತು ಮರಿ ಹುಟ್ಟಿದಂತಹ 7 ದಿನಕ್ಕೆ ನಾವು B1 ಅಥವಾ F1 ಅಂತ ವ್ಯಾಕ್ಸಿನೇಷನ್ ಬರುತ್ತೆ, ಲಸಿಕೆ. ಅದನ್ನು ಕಣ್ಣಿಗೆ ಒಂದೊಂದು ಹನಿ ಹಾಕಬೇಕು. ಅದಾದ ನಂತರ 14 ದಿನಕ್ಕೆ IBD ಅನ್ನುವಂಥ ವ್ಯಾಕ್ಸಿನೇಷನ್ ಬರುತ್ತೆ, ಆ ಲಸಿಕೆಯನ್ನು ಹಾಕಬೇಕಾಗತ್ತೆ. ಅದಾದ ನಂತರ 21ನೇ ದಿನಕ್ಕೆ ಲಸೋಟ ಅಂತ ಒಂದು ವ್ಯಾಕ್ಸಿನೇಷನ್ ಬರುತ್ತೆ. ಈ 3 ವ್ಯಾಕ್ಸಿನೇಷನ್ಗಳನ್ನು ಕಣ್ಣಿಗೆ ಹಾಕ್ತಾರೆ. ಒಂದು ಹನಿ ಕಣ್ಣಿಗೆ ಅಥವಾ ನೀವು ಮೂಗೊಳಗಡೆ ಆಗಬಹುದಾಗಿದೆ. ಈ ರೀತಿ ಮಾಡಿದ ಮೇಲೆ ಒಂದು 3ರಿಂದ
3ರಿಂದ 4 ತಿಂಗಳ ತನಕ ಏನು ಸಮಸ್ಯೆ ಬರೋದಿಲ್ಲ. ಆಗ ನೀವು 4 ತಿಂಗಳಲ್ಲಿ ಬೇಕಿದ್ದರೆ R2B ಅನ್ನೋಂಥ ವ್ಯಾಕ್ಸಿನೇಷನ್ ಬರುತ್ತೆ. ಅದು ಒಂದು ಸಲ ಹಾಕ್ಕೊಂಡ್ರೆ ಮತ್ತೆ ಕೋಳಿಗೆ ವರ್ಷದ ತನಕ ಯಾವುದೇ ಸಮಸ್ಯೆ ಬರೋದಿಲ್ಲ. ಆರಾಮಾಗಿ ನೀವು ಹ್ಯಾಂಡಲ್ ಮಾಡಬಹುದಾಗಿದೆ. ಇದಿಷ್ಟು ಇವತ್ತಿನ ವಿಚಾರ ಆಗಿದ್ದು. ನಮ್ಮ ಒಂದು ಈ ವಿಡಿಯೋ ತಮಗೆ ಉಪಯುಕ್ತ ಎನಿಸಿದಲ್ಲಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ತಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.